ಸೊ ಫೈನಲಿ ಈಗ ನಮ್ಮ ಪೆಪ್ಪರ್ ಚಿಕನ್ ರೆಡಿ. ಇವತ್ತು ಒಂದು ಸ್ಪೆಷಲ್ ಡೇ, ಯಾಕೆಂದರೆ ಇವತ್ತು ಡೇಟ್ ಮಾರ್ಚ್ 20th. ಮಾರ್ಚ್ 20th ಸ್ಪೆಷಲ್ ಏನಿಲ್ಲ, ನನ್ನ ಪತ್ನಿ, ನನ್ನ ಧರ್ಮ ಪತ್ನಿ ರಾಜೇಶ್ವರಿ ಅವರು ನಮಗೋಸ್ಕರ ಸ್ಪೆಷಲ್ ಏನೋ ಕುಕ್ ಮಾಡ್ತಿದ್ದಾರೆ. ಇವತ್ತು ಅವಳು ಪೆಪ್ಪರ್ ಚಿಕನ್, ದಾಲ್, ರೈಸ್ ಟ್ರೈ ಮಾಡ್ತಿದ್ದಾಳೆ. ಸೊ ನೋಡುವ ಹೇಗೆ ಆಗುತ್ತೆ. ಟೇಸ್ಟ್ ವೈಸ್ ಟೇಸ್ಟ್ ಒಳ್ಳೆ ಆಗಲಿಲ್ಲ ಆದ್ರೂ ಪರವಾಗಿಲ್ಲ, ಮೇನ್ ಇಂಟೆನ್ಷನ್ ತುಂಬ ಇಂಪಾರ್ಟೆಂಟ್. ಸೊ ಅವಳು ಇವತ್ತು ಸ್ಟಾರ್ಟ್ ಮಾಡಿದ್ದಾಳೆ. ಆನಿಯನ್ ನಾನು ಕಟ್ ಮಾಡಿ ಕೊಟ್ಟದ್ದು, ನೀರುಳ್ಳಿ ನಾನು ಕಟ್ ಮಾಡಿ ಕೊಟ್ಟದ್ದು. ಸೊ ನನ್ನದು ಕಾಂಟ್ರಿಬ್ಯೂಷನ್ ಕೂಡ ಇದೆ. ಸೊ ನೋಡುವ ಎಂತ. ಓ ಪೆಪ್ಪರ್ ಚಿಕನ್ ನೋಡು, ಟೇಸ್ಟ್ ಒಳ್ಳೆ ಇಲ್ಲದಿದ್ರೂ ಪರವಾಗಿಲ್ಲ. ಪೆಪ್ಪರ್ ಕಲರ್ ಇದೆ ನೋಡು, ಪೆಪ್ಪರ್ ಕಲರ್ ಇದೆ. ಒಳ್ಳೆ ಪರಿಮಾಣ ಬರ್ತಾ ಇದೆ. ನೆಕ್ಸ್ಟ್ ಇದಂತ ದಾಲ್ ಸೂಪರ್ ಆಗಿದಲ್ಲ. ಇದು ನಮ್ಮ ಕೊಂಕಣಿಯವರ ದಾಲ್, ದಳಿತಾಯ್. ಮತ್ತೆ ಇದು ರೈಸ್ ನೋಡಿ, ರೈಸ್ ಸರಿಯಾಗಿದೆ, ಎಂತ ಹೇಳಲಿಕ್ಕಿಲ್ಲ. ಪೆಪ್ಪರ್ ಚಿಕನ್ ಡ್ರೈ ಮಾಡಿದೆ, ಯಾಕೆಂದರೆ ಈಗ ಚಿಕನ್ ಪೀಸ್ ಮಾತ್ರ ತಿಂದಾಗ ಆಗ್ತದೆ, ಗೊತ್ತಾಯ್ತಾ? ನಿನಗೆ ಲೆಗ್ ಪೀಸ್ ಅಲ್ಲ, ಗೊತ್ತುಂಟು ನನಗೆ. ಹಾಕು ನಿನಗೆ ಅದು ಪರಿಮಳ ಒಳ್ಳೆ ಬರ್ತಾ ಉಂಟು ಮಾರೆ. ನಮಗೆ ಒಂದು ಲೆಗ್, ನಿಮಗೆ ಒಂದು ಲೆಗ್. ಅದು ಲೆಗ್ ಮಾತ್ರ ತೆಗಿ ಮಾರೆ, ಅದನ್ನು ಚಂದ ಮಾಡಿ ಹಾಕು. ನನಗೆ ಪ್ರೋಟೀನ್ ಸ್ವಲ್ಪ ಜಾಸ್ತಿ ಬೇಕಲ್ಲ, ಇದೆಲ್ಲ ಪೀಸ್ ಎಲ್ಲ ಸ್ವಲ್ಪ ಹಾಕು. ಎಣ್ಣೆ ತುಂಬ ಹಾಕ್ಲಿಲ್ಲ ಅಲ್ಲ? ಇಲ್ಲ, 2 ಸ್ಪೂನ್ ಅಷ್ಟೇ. ಯಾಕೆಂದರೆ ಒಂದು ಲೆಸನ್ ಎಲ್ಲರಿಗೆ, ಹೋಲ್ ಚಿಕನಲ್ಲಿ ಫ್ಯಾಟ್ ಇದೆ, ಸೊ ಅದು ಎಣ್ಣೆ ಬಿಡ್ತದೆ, ಗೊತ್ತಾಯ್ತಾ? ಎಷ್ಟು ಚಂದ ಕಾಣ್ತಾ ಉಂಟು ಪ್ಲೇಟ್. ನಿಮಗೆ ಸಾಕು ಎಷ್ಟು ಚಿಕನ್? ನಿನ್ನ ಸೈಜಿಗೆ ಪ್ರೋಟೀನ್ ಅಷ್ಟು ಸಾಕು. ಹಾಂ, ಎಂತ ಇದು ಕೊಬ್ಬರಿ ಚಟ್ನಿ ಪುಡಿ. ನೋಡು, ಸೂಪರ್. ಸಾಕು ನನಗೆ. ನನ್ನ ಕೈಯಲ್ಲಿ ಕ್ಯಾಮರಾ ಉಂಟು, ಅದಕ್ಕೆ ಇವಳು ಹಿಡಿತಾ ಇದ್ದಾಳೆ. ಹೌದಾ, ನಮ್ಮದು ಡೈನಿಂಗ್ ಟೇಬಲ್ ಇನ್ನೂ ಬರಲಿಲ್ಲ, ಅದಕ್ಕೆ ಈಗ ಸೋಫಾದಲ್ಲಿ ಕುತ್ಕೊಂಡು ತಿನ್ನೋದು. ಈಗ ತಿನ್ನುವ ಟೈಮ್ ಬಂತು, ಆಯ್ತಾ? ನಾನು ತಿಂದು ನೋಡ್ತೇನೆ. ಈಗ ಮೇನ್ ಇದಲ್ಲ, ಇದು ಅವಳಿಗೆ ಗೊತ್ತುಂಟು, ತುಂಬ ವರ್ಷದಿಂದ ಮಾಡಿ ದಾಲ್ ಅಭ್ಯಾಸ ಉಂಟು. ಇಲ್ವಾ ಅದರೊಂದು ದಾಲ್ ಇದೊಂದು ನೋಡು. ನನಗೆ ದಾಲ್ ಮತ್ತು ರೈಸ್ ಅಂದರೆ ತುಂಬ ಇಷ್ಟ. ಹುಡುಗಿಯ ಕಣ್ಣಲ್ಲಿ ನೀರು ಬರಲಿಕ್ಕೆ ಮಾತ್ರ ಬಾಕಿ ಈಗ. ಒಳ್ಳೆಯದಾಗಿದೆ. ನಾನು ಮತ್ತೆ ಅವಳಿಗೆ ಗೊತ್ತುಂಟು, ಮದುವೆ ಮುಂಚೆ ಹೇಳಿದೆ, ನಾನು ಇದ್ದಾಗ ಹೇಳ್ತೇನೆ, ಒಳ್ಳೆಯಿಲ್ಲದಿದ್ರೆ ಒಳ್ಳೆಯಿಲ್ಲ ಅಂತ ಹೇಳ್ತೇನೆ. ಟ್ರೈ ಮಾಡಿ. ಎಂತ ಗೊತ್ತಾ, ಇದು ರೈಸ್ ಸ್ವಲ್ಪ ಜಾಸ್ತಿ ಬೇಯಿಸಿದೆ ಜಾಸ್ತಿ. ಅದರ ಅಡ್ವಾಂಟೇಜ್ ಅಂತಂದರೆ, ಈಗ ದಾಲ್ ಒಟ್ಟಿಗೆ ತಿನ್ನೋ ಒಳ್ಳೆದಾಗ್ತದೆ ತಿನ್ನಲಿಕ್ಕೆ. ತಿನ್ನಲಾ? ಲೆಗ್ಗಿಗೆ ಹೋಗುವ ಡೈರೆಕ್ಟ್, ಬೇಡವಾ? ಈಗ ಎಂತ ಗೊತ್ತಾ, ಸತ್ಯ ಹೇಳ್ತೇನೆ ನಾವು, ಚಿಕನ್ ಈಗ ತಿನ್ನುವಾಗ ಬೋನಿಂದ ಬಂದರೆ ಒಳ್ಳೆ ಕುಕ್ ಆಗಿದೆ ಅಂತ ಅರ್ಥ. ಅಲ್ಲಿ 10 ಪಾಯಿಂಟ್ಸ್, ಆಯಿತಾ? ಈಗ ಟೇಸ್ಟಿಗೆ ಉಂಟಲ್ಲ, ಇದಕ್ಕೆ ನಾವು ನೆಕ್ಸ್ಟ್ ಟೈಮ್ ಎಂತ ಮಾಡಬೇಕಂದ್ರೆ ಲೆಮನ್ ಹಾಕಬೇಕು, ಗೊತ್ತಾಯ್ತಾ? ಆಗ ಸ್ವಲ್ಪ ಜೆಸ್ಟಿ ಫ್ಲೇವರ್ ಬರ್ತದೆ. ಬಟ್ ನೀನು ಫಸ್ಟ್ ಟೈಮ್ ಮಾಡಿದೆ, ಇದು ಫಸ್ಟ್ ಟೈಮ್ ಮಾಡುದಾ? ಪೆಪ್ಪರ್ ಚಿಕನ್ ಹೋಟೆಲಲ್ಲೆಲ್ಲ ಮಾಡುವಾಗ ತುಂಬ ಪ್ರಾಬ್ಲಮ್ ಉಂಟು, ಎಂತ ಗೊತ್ತುಂಟ? ಇಷ್ಟು ಎಣ್ಣೆ ಹಾಕ್ತಾರೆ ಅವರು. ಟೇಸ್ಟ್ ಸ್ವಲ್ಪ ಜಾಸ್ತಿ ಬರ್ತದೆ, ಬಟ್ ಅದು ಹೆಲ್ತಿಗೆ ತುಂಬ ಒಳ್ಳೆಯದಲ್ಲ. ನನ್ನ ಹೆಂಡತಿ ಮಾಡಿದ್ದು ನೀವು ತಿಂದ್ರೆ ಉಂಟಲ್ಲ, ಮತ್ತು ಹೆಲ್ತ್ ನಿಮಗೆ. ನೋಡಿ ಪ್ಲೇಟ್ ನೋಡಿ, ಫುಲ್ ಕ್ಲೀನ್ ಆಗಿದೆ, ಅಲ್ಲಿ ಕೂಡ ಕ್ಲೀನ್ ಆಗ್ತಾ ಉಂಟು. ಈಗ ನನ್ನ ಹೆಸರು ಶ್ರೇಯಸ್, ನನ್ನ ಹೆಂಡತಿ ಹೆಸರು ರಾಜೇಶ್ವರಿ. ಅವಳ ವಿಡಿಯೋ ಎಲ್ಲ ಹಾಕಬಾರ್ದು ಅಂತ ಹೇಳ್ತಾ ಇದ್ದಾಳೆ, ಅದಕ್ಕೆ ನಾನೇ ಸೇಫ್ ಆಗಲಿಕ್ಕೆ ಅವಳ ಹೆಸರು ಹೇಳಿದ್ದು. ಸೊ ಅಷ್ಟೇ, ಪೆಪ್ಪರ್ ಚಿಕನ್ ಡ್ರೈ ಸೂಪರ್, ನನ್ನ ಹೆಂಡತಿ ಸೂಪರ್, ವಿಡಿಯೋ ಸೂಪರ್ ಅಲ್ಲ, ನೀವು ಹೇಳಬೇಕು. ಗುಡ್ ಬಾಯ್.